ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಚಸ್ಕಂಭಯಃ ಸ್ವರಭಸಾ ಸ್ಖಲಿತಂ ತ್ರಿಪೃಷ್ಠಂ ಯನ್ಮಾಂ ನಿಶಾಮ್ಯ ಸದನಾ ದುರುಕಂಪಮಾನಂ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಚತ್ವಾರಿಂಶೋಯಂ ಶ್ಲೋಕಃ. ಎರಡನೇ ಸ್ಕಂದದ 7ನೇ ಅಧ್ಯಾಯದ 40ನೇಯ ಶ್ಲೋಕೋಯಂ ಅದ್ಯ ವ್ಯಾಖ್ಯಾಸ್ಯತೆ. अस्मिन् श्लोके विष्णोः वीर्याणि कः गणयितुमर्हति, केऽपि वा कवयः पार्थिवानि रजांसि कथञ्चित् गणयेयुः, तेऽपि विष्णोः वीर्याणि कर्माणि जन्मानि दिव्यानि च न गणयितुं प्रभवन्ति. त्रिविक्रमेण रूपेण योऽयं त्रीन् लोकान् संक्रममाणः विष्णुः कंपमानं मे सत्यलोकमपि स्वीयया शक्त्या स्तंभयामास इति स्वयं चतुर्मुखः नारदं विष्णु वीर्याणि ವರ್ಣಯಾಮಾಸ. ಭೂಮಿಯಲ್ಲಿರುವ ಧೂಳಿನ ಕಣಗಳನ್ನು ಎಣಿಸುವುದೇ ಸಾಧ್ಯ ಇಲ್ಲ. ಆದರೆ ಅಂಥವರು ಯಾರಾದರೂ ಇದ್ದಾರೋ, ಆದರೆ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಎಣಿಸುವ ಶಕ್ತಿ ಇದ್ದವರು ಯಾರಿರ್ತಾರೆ? ಯಾರು ಕೂಡ ಇರೋದು ಸಾಧ್ಯ ಇಲ್ಲ. ತ್ರಿವಿಕ್ರಮ ರೂಪದ ಈ ಭಗವಂತ ತನ್ನ ಪಾದಗಳ ಮೂಲಕ ಭೂಮಿಯನ್ನ, ಆಕಾಶವನ್ನೆಲ್ಲವನ್ನು ಅಳದಾಗ ಲೋಕವೆಲ್ಲವೂ ಎಲ್ಲಿ ನಷ್ಟ ಆಗಿ ಹೋಗ್ತದೋ ಅಂತ ನಾನು ಚತುರ್ಮುಖ ಬ್ರಹ್ಮ ಭಯಪಟ್ಟಿದ್ದೆ. ನನ್ನ ಲೋಕವು ಕೂಡ ಕುಸಿದು ಹೋಗುವಂತಿತ್ತು, ನಡುಗುವಂತಿತ್ತು. ಆಗ ಆ ಸತ್ಯ ಲೋಕಕ್ಕೆ ಏನೂ ಧಕ್ಕೆ ಆಗದಂತೆ ಇದೇ ಭಗವಂತ ತಡೆ ಹಿಡಿದು ನಿಲ್ಲಿಸಿದ. ಇದು ಚತುರ್ಮುಖ ಬ್ರಹ್ಮ ನಾರದನಿಗೆ ಆ ಭಗವಂತನ ಶಕ್ತಿಯನ್ನು ಕುರಿತು ವರ್ಣನೆ ಮಾಡಿದಂತಹ ಒಂದು ಪ್ರಸಂಗ. ಈ ಭೂಮಿಯಲ್ಲಿರುವ ಧೂಳಿನ ಕಣಗಳನ್ನು ಎಣಿಸುವುದು ಅಂತ ಅನ್ನೋದು ಏನಿದೆಯಲ್ಲ, ಅದು ಒಟ್ಟಾರೆ ಪ್ರಕೃತಿಯ ಆಳ ಅಗಲಗಳನ್ನ, ಎತ್ತರಗಳನ್ನ ಅರಿಯುವುದು ಅನ್ನೋದಕ್ಕೆ ಒಂದು ಸಂಕೇತ. ನಮಗೆ ಗೊತ್ತಿದೆ ಒಂದು ಪ್ರಕೃತಿ ಎಷ್ಟು ದೊಡ್ಡದು ಅಂತ. ಒಟ್ಟಾರೆ ಪ್ರಕೃತಿಯಲ್ಲಿರುವ ಧೂಳಿನ ಕಣಗಳನ್ನು ಎಣಿಸುವುದು ಆ ಕಡೆ ಇರಲಿ, ನಾವು ವಾಸ ಮಾಡಿಕೊಂಡಿರುವಂತಹ ನಮ್ಮ ಮನೆ, ನಮ್ಮ ಈ ದೇಹ, ಅದನ್ನೇ ನಾವು ಪೂರ್ಣವಾಗಿ ಅರಿತಿಲ್ಲ. ಇದರ ಆಳ ಅಗಲಗಳು, ಇದರ ಪೂರ್ಣ ಕಾರ್ಯವಿಧಾನಗಳು ಮತ್ತೆ ಅದರಲ್ಲಿರುವಂತಹ ಎಲ್ಲ ಘಟಕಗಳು, ಇದನ್ನೇ ನಾವು ಪೂರ್ಣವಾಗಿ ಅರಿತಿಲ್ಲ. ಹೀಗಿರುವಾಗ ಸಮಸ್ತ ಜಡ ಚೇತನಾತ್ಮಕವಾದಂತಹ ಈ ಪ್ರಪಂಚ, ಅದನ್ನು ನಾವು ಅರಿಯುವುದು ಹೇಗೆ? ಚೇತನಗಳಲ್ಲಿ ಬಾನಾಡಿಗಳಿವೆ, ಆಕಾಶದಲ್ಲಿ ಸಂಚಾರ ಮಾಡುವಂಥವು, ನೀರಿನಲ್ಲಿ ಸಂಚಾರ ಮಾಡುವ ಕೆಲವು ಪ್ರಾಣಿಗಳಿವೆ, ಭೂಮಿಯಲ್ಲಿ ಸಂಚಾರ ಮಾಡುವಂಥವರು ನಾವಿದ್ದೇವೆ. ಚೇತನಗಳು ಅಲ್ಲದೆ ಹೋದರೂ ಕೂಡ ವಿಶಿಷ್ಟವಾದ ಶಕ್ತಿ, ರಹಸ್ಯಗಳನ್ನು ತಮ್ಮ ಒಡಲಲ್ಲಿ ಇಟ್ಕೊಂಡಿರುವಂತಹ ಅನೇಕ ವಸ್ತುಗಳು ನಮ್ಮ ಕಣ್ಣೆದುರಿಗಿವೆ. ನಾವು ವಾಸ ಮಾಡುವ ಭೂಮಿ ಇದೆ, ಹರಿಯುವ ನೀರಿದೆ, ಉರಿಯುವ ಬೆಂಕಿ ಇದೆ, ಬೀಸುವ ಗಾಳಿ ಇದೆ,
ಆಕಾಶ ಇದೆ. ಇದನ್ನೆಲ್ಲ ನಾವು ಎಷ್ಟು ಅರಿಲಿಕ್ಕೆ ಸಾಧ್ಯ? ಒಟ್ಟಾರೆ ನಾವೀಗ ಪ್ರಕೃತಿಯಲ್ಲಿ ಅರಿತಿರುವುದು, ನಾವು ಅಂದ್ರೆ ನಮ್ಮಲ್ಲಿ ಅತ್ಯಂತ ಶ್ರೇಷ್ಠರಾದ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಅರಿತಿರುವುದು ಕೂಡ ಬಹಳ ಒಂದು ಸಣ್ಣ ಪ್ರಮಾಣದ ಅಂಶ ಮಾತ್ರ. ಅದನ್ನೇ ಐಸಾಕ್ ನ್ಯೂಟನ್ ಹೇಳಿದ್ದು, ವಾಟ್ ವಿ ನೋ ಈಸ್ ಎ ಡ್ರಾಪ್, ವಾಟ್ ವಿ ಡೋಂಟ್ ನೋ ಈಸ್ ಅನ್ ಓಷನ್. ನಮಗೆ ಇಲ್ಲಿವರೆಗೆ ಗೊತ್ತಾಗಿದ್ದು ಕೇವಲ ಒಂದು ಬಿಂದು ಮಾತ್ರ, ಅಪಾರವಾದ ಸಿಂಧು ನಮಗೆ ಗೊತ್ತೇ ಇಲ್ಲ ಅಂತ. ಇದು ಈ ಪ್ರಕೃತಿ ಎಷ್ಟು ದೊಡ್ಡದು ಅಂತ ನಮಗೆ ತೋರಿಸಿಕೊಡ್ತದೆ. ಮತ್ತೆ ನಮ್ಮ ಬೌದ್ಧಿಕ ನಮ್ರತೆಯನ್ನು ಕೂಡ ತೋರಿಸ್ತದೆ ಅದು. ದಿಸ್ ಕೋಟ್ ಈಸ್ ಎ ಪವರ್ಫುಲ್ ಎಕ್ಸ್ಪ್ರೆಷನ್ ಆಫ್ ಇಂಟೆಲೆಕ್ಚುಯಲ್ ಹ್ಯೂಮಿಲಿಟಿ, highlighting the vastness of unknown compared to the limited scope of human knowledge. Even for a genius who revolutionized the understanding of the universe. ಅದನ್ನೇ ಜೀನಿಯಸ್ ಅಂತ ಹೇಳಿರೋದು. ಅತಿ ದೊಡ್ಡ ಕವಿ ನಮಗೆ ಇಲ್ಲಿ ಭಾಗವತದಲ್ಲಿ ಕಾಣುವುದು ಈ ಕವಿ ಅನ್ನೋ ಶಬ್ದ. ಅತಿ ದೊಡ್ಡ ಕವಿಗಳು, ಜ್ಞಾನಿಗಳು ಅಂತ ನಮ್ಮಲ್ಲಿ ಏನಿದ್ದಾರೆ, ಅವರು ಭೂಮಿಯ ಧೂಳಿನ ಕಣಗಳನ್ನಾದರೂ ಎಣಿಸಬಲ್ಲರೇನೋ. ಎಣಿಸುವುದು ಸಾಧ್ಯ ಇಲ್ಲ, ಅದು ವಿಚಾರ ಬೇರೆ. ಎಣಿಸಬಲ್ಲರೇನೋ, ಆದರೆ ಭಗವಂತನ ಬಗ್ಗೆ ಮಾತ್ರ ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ. ಈ ಭಾಗವತದ ಈ ಶ್ಲೋಕವನ್ನು ನೋಡಿದಾಗೆಲ್ಲ ನನಗೆ ಐಸಾಕ್ ನ್ಯೂಟನ್ನಿನ ಆ ಮಾತೇ ನೆನಪಿಗೆ ಬರ್ತದೆ. I don't know what I may appear to the world, but to myself I seem to have been only like a boy playing on the seashore and diverting myself in now and then finding a smoother pebble or a prettier shell than ordinary, whilst the great ocean of truth lay all undiscovered before me. ಜಗತ್ತಿಗೆ ನನ್ನನ್ನು ನೋಡಿದ್ರೆ ಏನು ಅನ್ನಿಸ್ತದೋ ಗೊತ್ತಿಲ್ಲ, ಬಹಳ ದೊಡ್ಡ ವಿಜ್ಞಾನಿ ಅಂತ ಅನ್ನಿಸ್ತಿರಬಹುದು. ಆದರೆ ನನಗೆ ನಾನು ಕಾಣುವುದು ಹೇಗೆ ಅಂದರೆ, ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಆಟ ಆಡ್ತಾ ಇರುವಂಥ ಒಬ್ಬ ಬಾಲಕನಂತೆ ನನಗೆ ಅನಿಸ್ತಾ ಇದೆ. ಆ ಸಮುದ್ರ ತೀರದಲ್ಲಿ ಸಣ್ಣ ಸಣ್ಣ ಬೆಣಚು ಕಲ್ಲುಗಳು, ಕಪ್ಪೆ ಚಿಪ್ಪುಗಳು, ಅವನ್ನೆಲ್ಲ ನೋಡಿ ಅದರಿಂದ ಆಕೃಷ್ಟನಾಗಿ ಅವುಗಳ ಜೊತೆ ಆಟ ಆಡ್ತಾ ಇದ್ದೇನೆ ನಾನು. ಆದರೆ ಒಂದು ಅಪಾರವಾದಂತಹ ಸಮುದ್ರ, ಸತ್ಯದ ಸಮುದ್ರ ನಮ್ಮೆದುರಿಗೆ ಇನ್ನೂ ಕೂಡ ಅನ್ವೇಷಿಸಲ್ಪಡದೆ ರಹಸ್ಯವಾಗಿಯೇ ಉಳಿದಿದೆ. ಇದು ಅವನ ಮಾತು. ಅದನ್ನೇ ಬೇರೆ ಬೇರೆ ಕಡೆ ಪುರಾಣಗಳಲ್ಲಿ ಆಚಾರ್ಯ ಸರ್ವಮೂಲದಲ್ಲಿ ಕೂಡ ಹೇಳಿದ್ದಿದೆ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ. ಒಂದೇ ಒಂದು ಸಣ್ಣ ಸಂಗತಿಯನ್ನು ಕೂಡ ಪೂರ್ಣವಾಗಿ ಯಾರಿಗೂ ತಿಳಿಯೋದು ಸಾಧ್ಯ ಇಲ್ಲ, ಸರ್ವಜ್ಞನಾಗದೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಮಟ್ಟಿನ ಸರ್ವಜ್ಞತ್ವವನ್ನಾದರೂ ನಾವು ಗಳಿಸಲಿಕ್ಕೆ ಪ್ರಯತ್ನ ಪಡಬೇಕು. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್, ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ನಾವು ಅರಿಯುವ ಪ್ರಯತ್ನವನ್ನು ಮಾಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಹಾಗೆ ಮಾಡಿದರೆ ನಮ್ಮ ಮಟ್ಟಿನ ಸರ್ವಜ್ಞತ್ವವನ್ನಾದರೂ ಪಡೆಯೋದು ಸಾಧ್ಯ. ನಮಗಿಂತಲೂ ಹೆಚ್ಚು ತಿಳಿದ ಸರ್ವಜ್ಞರಿದ್ದಾರೆ, ಕೊನೆಗೆ ಎಲ್ಲವನ್ನೂ ಬಲ್ಲಂತ ಭಗವಂತ ಇದ್ದಾನೆ. ಆದರೆ ನಮ್ಮ ಸ್ಥಿತಿ ಮಾತ್ರ ಹೀಗಿದೆ ಅಂತ ನಾವು ತಿಳಿದುಕೊಳ್ಬೇಕು. ಇಲ್ಲಿ ಸಾಗರ ಅಂತ ಏನು ಬಂತಲ್ಲ, ಅದು ತುಂಬ ಸುಂದರವಾದಂಥ ಮಾತು. ಯಾಕೆಂದ್ರೆ ಭಗವಂತನನ್ನು ಶ್ರುತಿ ಸಾಗರ ಅಂತ ಹೇಳ್ತದೆ ವಿಷ್ಣು ಸಹಸ್ರನಾಮ. ವಿವಿಕ್ತ ಶ್ರುತಿ ಸಾಗರ, ವಿವಿಕ್ತ ಅಂದ್ರೆ ತುಂಬಾ ರಹಸ್ಯ ಅಂತನೂ ಅರ್ಥ. ವಿವಿಕ್ತ ಅನ್ನೋ ನಾಮ ಬೇರೆ, ಶ್ರುತಿ ಸಾಗರ ಅನ್ನೋ ನಾಮ ಬೇರೆ, ಅದು ಆ ಕಡೆ ಇರಲಿ. ಅವನು ತುಂಬಾ ರಹಸ್ಯವಾಗಿದ್ದಾನೆ, ಯಾರಿಗೂ ಕೂಡ ಪೂರ್ಣವಾಗಿ ತಿಳಿದಿಲ್ಲ. ಯಾಕಂದ್ರೆ ದೊಡ್ಡ ಸಾಗರವೇ ಅವನು, ಜ್ಞಾನದ ಸಾಗರವೇ ಹೌದು, ಶಾಸ್ತ್ರಗಳ ಸಾಗರವೇ ಹೌದು. ನಿರಂತರವಾಗಿ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ,
ತಾನು ಎಲ್ಲವನ್ನು ತಿಳಿದಿರುವುದಲ್ಲದೇನೆ ತನ್ನ ಮುಖದಿಂದ ಮೂಗಿನಿಂದ ಸಕಲ ಶಾಸ್ತ್ರಗಳನ್ನು ಯಾವತ್ತೂ ಹೊರಗೆ ಹಾಕ್ತಾ ಇದ್ದಾನೆ. ಶ್ವಸಸಃ ಅಸ್ಯ ನಸ್ತಃ, ನಿರಂತರವಾಗಿ ಗಾಳಿ ಅವನ ಮೂಗಿನಿಂದ ಹೊರಗೆ ಬರ್ತಾ ಇದೆ, ಬಾಯಿಯಿಂದ ಹೊರಗೆ ಬರ್ತದೆ. ಆ ಗಾಳಿ ಹೊರಗೆ ಬಂದಾಗೆಲ್ಲ ಶಾಸ್ತ್ರಗಳು, ಅದ್ಭುತ ವಿಚಾರಧಾರೆಗಳು ಅವೆಲ್ಲ ಹೊರಗೆ ಬರ್ತಾನೇ ಇವೆ. ಆ ಎಲ್ಲ ವಿಚಾರಧಾರೆಗಳು ಸ್ವಯಂ ಭಗವಂತನ ಕುರಿತಾಗಿವೆ. ಅವನು ಸೃಷ್ಟಿಸಿದಂತಹ ಈ ಜಡ ಚೇತನಾತ್ಮಕವಾದ ಪ್ರಪಂಚದ ಬಗ್ಗೆ ಇವೆ. ಸತ್ಯ ನಿರಂತರವಾಗಿ ನಮ್ಮೆದುರಿಗೆ ಹರಿದು ಬರ್ತಾನೇ ಇದೆ. ಸತ್ಯದ ನದಿ ಹರಿದು ಹೋಗ್ತಾ ಇದೆ. ಸತ್ಯದ ಸಾಗರ ಇದು ಎಂದೂ ಬತ್ತದ ಸಾಗರ. ನಾವು ನೋಡುವ ಸಾಗರಗಳಿಗೆ ಅದು ಪೆಸಿಫಿಕ್ ಓಷನ್ ಇರ್ಬೋದು, ಅಟ್ಲಾಂಟಿಕ್ ಓಷನ್ ಇರ್ಬೋದು, ಮತ್ತೆ ಯಾವುದೇ ಓಷನ್, ಎಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಇದೆ. ಪ್ರಳಯ ಕಾಲದಲ್ಲಿ ನಷ್ಟ ಆಗಿ ಹೋಗ್ತವೆ. ಈ ಶ್ರುತಿ ಸಾಗರ ಏನಿದೆ ಎಂದು ಬತ್ತದ ಒಂದು, ಯಾವ ಪ್ರಳಯಕ್ಕೂ ಜಗ್ಗದ ಬಗ್ಗದ ಬತ್ತಿ ಹೋಗದ ಒಂದು ಸಾಗರ. ಆ ಶ್ರುತಿ ಸಾಗರದ ಎದುರಿಗೆ ನಾವು ನಿಂತಿದ್ದೇವೆ. ಸ್ವಯಂ ಭಗವಂತನ ಎದುರಿಗೆ ನಿಂತಿದ್ದೇವೆ. ಎಲ್ಲಿ ನಿಂತರೂ ಭಗವಂತನ ಎದುರಿಗೆ ನಿಲ್ಲಬೇಕು. ಭಗವಂತನೇ ಮುಂದೂ ಇದ್ದಾನೆ, ಹಿಂದೂ ಇದ್ದಾನೆ, ಅಕ್ಕಪಕ್ಕಗಳಲ್ಲಿದ್ದಾನೆ, ಮೇಲಿದ್ದಾನೆ, ಕೆಳಗಿದ್ದಾನೆ, ಒಳಗಿದ್ದಾನೆ, ಹೊರಗಿದ್ದಾನೆ ಅಂದಮೇಲೆ ಅವನ ಎದುರಿಗೆ ನಾವು ನಿಲ್ಲಬೇಕು. ಅವನು ಏನು ಶಾಸ್ತ್ರ ಪ್ರಪಂಚವನ್ನ, ಶಾಸ್ತ್ರ ರಾಶಿಯನ್ನು ನಮಗೆ ಕೊಟ್ಟಿದ್ದಾನೆ. ಋಗ್ವೇದೋ ಯಜುರ್ವೇದ ಸಾಮವೇದ ಅಥರ್ವಾಂಗಿರಸಃ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದಃ ಶ್ಲೋಕಾ ಸೂತ್ರಾಣ್ಯನು ವ್ಯಾಖ್ಯಾನಾನಿ ಇಷ್ಟಂ ಹುತಂ ಆಶಿತಂ ಪಾಯಿತಂ ಅಯಂ ಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಭೂತಾನಿ ಅಸ್ಯೈವೇತಾನಿ ಸರ್ವಾಣಿ ನಿಶ್ವಸಿತಾನಿ. ಶ್ರುತಿ ಸಾಗರ ಅನಿಸ್ಕೊಂಡಿರುವ ಆ ಹಯಗ್ರೀವನ ಮುಖದಿಂದಲೇ ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಭಾಗವತಾದಿ 18 ಪುರಾಣಗಳು, ಇನ್ನಿತರ ಉಪಪುರಾಣಗಳು, ಉಪನಿಷತ್ತು, ಪಂಚರಾತ್ರ ಸಂಹಿತ, ಬ್ರಹ್ಮಸೂತ್ರಗಳು, ವೇದ ವ್ಯಾಖ್ಯಾನಗಳು, ಯಾಗ, ಹೋಮ, ಅನ್ನ, ದಾನ, ಜಲದಾನ, ಈ ಲೋಕ ಪರಲೋಕದ ಸಾಧನ ಕರ್ಮಗಳು, ಎಲ್ಲ ಪ್ರಾಣಿಗಳು ಅವೆಲ್ಲ ಸೃಷ್ಟಿಸಲ್ಪಟ್ಟಿರುವುದು ಆತನಿಂದಲೇ. ಈ ಎಲ್ಲ ಜಡಚೇತನಾತ್ಮಕವಾದ ಪ್ರಪಂಚದ ಕುರಿತಾದ ಸಾಹಿತ್ಯ ರಾಶಿಯು ಕೂಡ ಅವನ ಮುಖದಿಂದಲೇ ಬಂದಿದೆ. ಸ ಯಥಾ ಆರ್ದ್ರೈಧಾಗ್ನೇಃ ಅಭ್ಯಾಹಿತಸ್ಯ ಪೃಥಕ್ ಧೂಮಾ ವಿನಿಶ್ಚರಂತಿ ಏವಂ ವಾ ಅರೆ ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತತ್ ಯದೃಗ್ವೇದೋ ಯಜುರ್ವೇದ ಅಂತ ಮುಂದೆ ನಾನು ಆವಾಗಲೇ ಹೇಳಿದೆ. ಬೃಹದಾರಣ್ಯಕ ಉಪನಿಷತ್ತಿದು. ಹಸಿ ಕಟ್ಟಿಗೆ ಮೇಲೆ ಬೆಂಕಿ ಬಿದ್ದಾಗ ಆ ಬೆಂಕಿಯಿಂದ ನಾನಾ ಥರದ ಹೊಗೆ ಕಿಡಿಗಳು ಹೊರಗೆ ಬರ್ತವೆ. ಆ ಕಿಡಿಗಳು ನಿಲ್ಲುವಂತೆಯೇ ಕಾಣಿಸೋದಿಲ್ಲ. ಹಾಗೆ ಭಗವಂತನ ಸ್ವರೂಪವನ್ನು ಇಲ್ಲಿ ಅಗ್ನಿಗೆ ಹೋಲಿಸಿದ್ದಾರೆ. ಹಸಿ ಕಟ್ಟಿಗೆ ಅಂದ್ರೆ ಈ ಪ್ರಪಂಚ. ಆ ಉಪನಿಷತ್ನಲ್ಲಿ ಹಾಗೇನು ಹೇಳಲಿಲ್ಲ, ಅಥವಾ ಉಪನಿಷತ್ತಿನ ಭಾಷೆಯಲ್ಲಿಯೂ ಹಾಗೇನು ಹೇಳಲಿಲ್ಲ. ಯಾಕೋ ಹಾಗೆ ನನಗೆ ಅನಿಸಿತು ಅದನ್ನು ವ್ಯಾಖ್ಯಾನ ಮಾಡಬೇಕು ಅಂತ. ಹಾಗೆ ನಾನು ವ್ಯಾಖ್ಯಾನ ಮಾಡಿದ್ದೇನಷ್ಟೆ. ಈ ಹಸಿ ಕಟ್ಟಿಗೆಗೆ ಬೆಂಕಿ ಬಿದ್ದಿದೆ. ಕಿಡಿ ಬರುವುದು ಬೆಂಕಿಯಿಂದ, ಹಸಿ ಕಟ್ಟಿಗೆಯಿಂದ ಅಲ್ಲ. ಕಟ್ಟಿಗೆ ಎನ್ನುವುದು ಪೃಥ್ವಿ ಮಹಾಭೂತವನ್ನ ತೋರಿಸ್ತದೆ. ಒಟ್ಟಾರೆ ಈ ಪ್ರಕೃತಿಯನ್ನ ತೋರಿಸ್ತದೆ. ಜಡಚೇತನಾತ್ಮಕವಾದ ಈ ಪ್ರಪಂಚವನ್ನ ಸಂಕೇತಿಸ್ತದೆ. ಅದರಲ್ಲಿ ಈ ಬೆಂಕಿ ಉರಿತಾ ಇದೆ. ಅದರಿಂದ ಬಂದದ್ದು ಎಲ್ಲ ಕಿಡಿಗಳು. ಹೀಗಿಲ್ಲಿ ಆ ಹಸಿ ಕಟ್ಟಿಗೆ ಅಂದ್ರೆ ಪ್ರಕೃತಿ ಅಂತಲೂ, ಅಗ್ನಿ ಅಂದ್ರೆ ಭಗವಂತ ಅಂತಲೂ ವರ್ಣನೆ ಮಾಡಿರುವುದು ಅದು ಆಕಸ್ಮಿಕ ಏನಲ್ಲ. ಅಗ್ನಿ ಅಂದ್ರೆ ಅಗ್ನ್ಯಂತರ್ಗತನಾದ ಭಗವಂತ, ಸ್ವಯಂ ಅಗ್ನಿಶಬ್ದ ವಾಚ್ಯನಾದಂತಹ ಭಗವಂತ ಅವನು. ತಸ್ಯಾಹ ಅಗ್ನಿರೇವ ಮುಖಂ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಈ ಗಾಯತ್ರಿ ಮಂತ್ರದ
ತ ಅಂತ ಮೊದಲನೇ ಅಕ್ಷರ ಏನಿದೆ, ತತ್ಸವಿತುರ್ವರೆಣ್ಯಂ ಅಲ್ಲಿಂದ ಗಾಯತ್ರಿ ಮಂತ್ರ ಪ್ರಾರಂಭ ಆಗೋದು. ಓಂ ಭೂರ್ಭುವಸ್ವಃ ಅನ್ನೋದು ವ್ಯಾಹೃತಿಗಳು ಮಾತ್ರ. ತತ್ ಎಂಬಲ್ಲಿ ತತ್ ಅಂತ ಮೊದಲನೇ ಪದ, ಅದರಲ್ಲಿ ತ ಅಂತ ಮೊದಲನೇ ಅಕ್ಷರ ಏನಿದೆ, ಅದರಿಂದ ಅಗ್ನ್ಯಂತರ್ಗತನಾದ ಪರಶುರಾಮ ವಾಚ್ಯ ಅಂತ ಬೃಹದಾರಣ್ಯಕ ಉಪನಿಷತ್ತು ಮತ್ತು ಅದರ ಉಪನಿಷತ್ತಿನ ಭಾಷ್ಯ ಹೇಳ್ತದೆ. ಆ ಪರಶುರಾಮ ಸರ್ವದೋಷಗಳನ್ನು ಸಂಹಾರ ಮಾಡುವ, ಪರಿಹರಿಸುವವನು, ಮತ್ತೆ ಜ್ಞಾನದಾಯಕ ಅನ್ನುವುದು ನಮಗೆ ಗೊತ್ತಿದೆ. ಜ್ಞಾನದಾಯಕ ಅಂತ ಅವನನ್ನು ಭಾಗವತ ತಾತ್ಪರ್ಯ ಹೇಳ್ತದೆ. ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕ ಅಂತ. ಸಂಹರ್ತ ಸರ್ವದೋಷಗಳ ಸಂಹಾರಕ ಅಂತ ನಮಗೆ ಹೇಳ್ತದೆ ಬೃಹದಾರಣ್ಯಕ ಉಪನಿಷತ್ತು. ಧನದ ದೇವತೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಹೀಗೆ ಅವನು ಅಗ್ನಿ, ಜ್ಞಾನದಾಯಕನಾದ ಪರಶುರಾಮನೇ ಅಗ್ನಿ. ಅವನಿಂದಲೇ ಈ ಕಿಡಿಗಳು ಹೊರಹೊಮ್ಮುತ್ತಾ ಇರೋದು. ಅಲ್ಲೇ ಬೃಹದಾರಣ್ಯಕದಲ್ಲಿ ಅಗ್ನೇನಯ ಸುಪಥಾ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯೋಧ್ಯಸ್ಮತ್ ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಂತ ಆ ಅಗ್ನ್ಯಂತರ್ಗತನಾದ ಪರಶುರಾಮನನ್ನ ಸ್ತುತಿಸಿದ್ದಾರೆ. ಈ ಜಗತ್ತಿಗೆ ಸ್ವಾಭಾವಿಕವಾಗಿ ಚಲನೆ ಇಲ್ಲ. ಜಡಚೇತನಾತ್ಮಕವಾದ ಯಾವ ಪ್ರಪಂಚದ ಯಾವ ಭಾಗಕ್ಕೂ ಸ್ವತಂತ್ರವಾಗಿ ಯಾವ ಚಲನೆಯೂ ಇಲ್ಲ, ಯಾವ ಜ್ಞಾನವೂ ಇಲ್ಲ. ಅದನ್ನು ಕೊಡುವಂಥವನು ನೀನು. ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು, ನಮ್ಮ ಅಲ್ಪತೆಗಳನ್ನು ತಿಳಿದವನು ನೀನು. ನಮಗೆ ಮುಕ್ತಿ ಮಾರ್ಗದಲ್ಲಿ ಮುನ್ನಡೆಸಬೇಕಾದವನು ನೀನೇ. ತುಂಬ ಸುಂದರವಾದ ಮಾತಿದು. ಯಾಕೆಂದ್ರೆ ಅಗ್ನಿ ಅಂದರೆ ಸಹ ಅಗ್ನಿ ಅಂಗಪ್ರಣೇತೃತ್ವ. ಅಗ ಅಂದರೆ ಸ್ವತಃ ಚಲನವಿಲ್ಲದ ಈ ಜಗತ್ತಿಗೆ, ಸ್ವತಂತ್ರವಾದ ಜಗತ್ತಿಗೆ, ನ ಅಂದರೆ ಪ್ರೇರಣೆ ಕೊಡುವಂಥವನು. ನಮಗೆ ಈಗಾಗಲೇ ಗೊತ್ತಿರುವಂತೆ ಲೌಕಿಕ ವ್ಯಾಪಾರಗಳನ್ನೇ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಜಗತ್ತಿನಲ್ಲಿ ನಾವು ಶಿಕ್ಷಣ ಪಡೆದು ಉದ್ಯೋಗ ವ್ಯವಹಾರ ಇತ್ಯಾದಿಗಳನ್ನು ಮಾಡ್ತೀವಿ, ಏನು ದುಡ್ಡು ಗಳಿಸ್ತೀವಿ, ಏನು ವಿವಾಹ ಮಾಡಿಕೊಂಡು ಏನು ಸುಖ ಅಂತ ಪಡಿತೀವಿ, ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾವು ಎಷ್ಟು ಪಾಲ್ಗೊಳ್ತೀವಿ, ಅದರಲ್ಲಿ ಏನು ಸಿದ್ಧಿಯನ್ನು ಪಡಿತೀವಿ, ಜಗತ್ತಿನ ಸಂಗತಿಗಳೇ ನಮಗೆ ಗೊತ್ತಿಲ್ಲ. ಇನ್ನು ಪಾರಮಾರ್ಥಿಕ ಸಂಗತಿಗಳ ಬಗ್ಗೆ ನಮಗೆ ಗೊತ್ತಿರುವುದು ಎಷ್ಟು. ಆದರೆ ಭಗವಂತ ಹಾಗೆ ನಮಗೆ ಅಗ್ನಿ ಎಂಬ ಶಬ್ದದಿಂದ ವಾಚ್ಯನಾಗಿ ಚಲನರಹಿತವಾದ ನಮ್ಮ ಈ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಮುನ್ನಡೆಸ್ತಾನೆ, ಜ್ಞಾನ ಕೊಟ್ಟು ಮುನ್ನಡೆಸ್ತಾನೆ. ಅದಕ್ಕಾಗಿ ಅವನನ್ನು ಅಗ್ನಿ ಅಂತ ಹೇಳೋದು. ಯುಯೋಧ್ಯಸ್ಮ ಜುಹುರಾಣಮೇನೋ, ನಮ್ಮನ್ನ ಈ ಪಾಪಗಳು ಅಲ್ಪರನ್ನಾಗಿ ಮಾಡ್ತಾ ಇವೆ. ಪಾಪಗಳ ಭಾರದಿಂದ ನಾವು ಕುಸಿತಾ ಇದ್ದೇವೆ. ನೀರಿನಲ್ಲಿ, ಸಮುದ್ರದಲ್ಲಿ ಮತ್ತೆ ನದಿಯಲ್ಲಿ ದೋಣಿ ತೇಲ್ತದೆ. ಆದರೆ ನಮ್ಮ ಪಾಪದ ಭಾರದಿಂದ ನಾವು ಮುಳುಗಿ ಹೋಗ್ತಾ ಇದ್ದೇವೆ. ದೋಣಿ ತೇಲ್ತದೆ ಅಂತ ಅಲ್ಲಿ ಬರಲಿಲ್ಲ, ನಾನು ಅದನ್ನು ವ್ಯಾಖ್ಯಾನ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳನ್ನು ಈ ಥರ ಹರಿಬಿಟ್ಟಿದ್ದೇನಷ್ಟೇ. ಪಾಪಗಳು ನಮ್ಮನ್ನು ಕೆಳಗೆ ಎಳೀತಾ ಇವೆ, ಅಲ್ಪರನ್ನಾಗಿ ಮಾಡ್ತಾ ಇವೆ. ನಾವು ಮೇಲೆ ಹೋಗಬೇಕಾಗಿದೆ. ಅಗ್ನಿಯ ಕಿಡಿಗಳು ಆಕಾಶದಲ್ಲಿ ಮೇಲೆ ಹಾರ್ತಾವಲ್ಲ, ಅವು ನಮ್ಮನ್ನು ಕೂಡ ಮೇಲೆತ್ತಲಿ. ಹಸಿ ಕಟ್ಟಿಗೆಯಂತೆ ನಾವು ಕೆಳಗೆ ಬಿದ್ದಿದ್ದೇವೆ. ಅದಕ್ಕೆ ಬೆಂಕಿ ಬೀಳದೆ ಹೋದರೆ ಆ ಹಸಿ ಕಟ್ಟಿಗೆಯಲ್ಲಿರುವ ತೇವಾಂಶ ಹೋಗುವುದು ಹೇಗೆ? ತೇವಾಂಶ ಅಂದ್ರೆ ಕರ್ಮ. ಆಪಹ ಅಂದರೆ ಕರ್ಮ ನಮ್ಗೆ ಗೊತ್ತಿದೆ. ತಸ್ಮಿನ್ನಪೋ ಮಾತರಿಶ್ವಾದಧಾತಿ ಅನ್ನೋರೆಲ್ಲ ಅದನ್ನು ನೋಡಿದ್ದೇವೆ. ನಾವು ಮಾಡುವ ಕರ್ಮಗಳನ್ನೇ ಆಪಹ ಅಂತ ಹೇಳ್ತಾರೆ. ಕಟ್ಟಿಗೆ ಕೊರಡು, ನಿಶ್ಚಲವಾದ ಕೊರಡಿನಂತಿರುವ ನಮ್ಮಲ್ಲಿ ಈ ತೇವಾಂಶ ಅನ್ನುವ ಕರ್ಮ ಇದೆ, ಕರ್ಮ ಎಂಬ ತೇವಾಂಶ ಇದೆ. ಅದಕ್ಕೆ ಜ್ಞಾನವೆಂಬ ಬೆಂಕಿ, ಆ ಅಗ್ನಿಸ್ವರೂಪನಾದ ಭಗವಂತನ ಸ್ಪರ್ಶ ಆದಾಗ ಆ ತೇವಾಂಶವೆಲ್ಲ ಹೊಗೆಯ ರೂಪದಲ್ಲಿ ಕಿತ್ತುಕೊಂಡು ಹೊರಗೆ ಹೋಗ್ತದೆ, ಕರ್ಮಗಳು ಹೊರಟು ಹೋಗ್ತವೆ. ನಮ್ಮ ಈ ಭೌತವಾದ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಅವು ಕೂಡ ಸುಟ್ಟು ಬೂದಿ ಆಗ್ತವೆ. ಭಗವಂತ ಅವನ ಜ್ವಾಲೆಗಳ ಮೂಲಕ ಮೇಲೆ ಮೇಲೆ ಚಿಮ್ಮುತ್ತಾ ಇರ್ತಾನೆ.
ನಿರಂತರ ಮೇಲ್ಮುಖವಾದ ಚಲನೆ ಆತಂದು. ಆತನೊಂದಿಗೆ ನಾವು ಕೂಡ ಮೇಲೇರ್ಲಿಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ. ಹಾಗೆ ಪಾಪ ನನ್ನನ್ನು ಕೆಳಗೆ ಎಳಿತಾ ಇದೆ, ನೀನು ನನ್ನನ್ನು ಮೇಲೆತ್ತಬೇಕು. ನಮ್ಮ ಕೈಯಲ್ಲಿ ಏನಿದೆ? ಭೂಯಿಷ್ಠ ಅಂತೆ ನಮ್ಮ ಉಕ್ತಿಂ ವಿಧೇಮ, ನಿನಗೊಂದು ನಮಸ್ಕಾರ ಮಾತ್ರ ನಾವು ಮಾಡಬಲ್ಲೆವು ಅಂತ ಆ ಬೃಹದಾರಣ್ಯಕ ಉಪನಿಷತ್ತೆಂದು, ಇದು ಕಾಟಿಕೋಪನಿಷತ್ನಲ್ಲಿ ಕೂಡ ಬರ್ತದೆ. ಹಯಗ್ರೀವ ಚಂದ್ರಬಿಂಬದಲ್ಲಿ ಇರ್ತಾನೆ, ನಮಗೆ ಗೊತ್ತಿದೆ. ಶಿಶುಬಿಂಬ ಸಂಸ್ಥಂ ಅಂತ ಅವನ ಉಪಾಸನೆ ಬಗ್ಗೆ ನಮಗೆ ಗೊತ್ತಿದ್ದೇ ಇದೆ. ಅಗ್ನಿಯಂತರ್ಗತನಾದ ಹಯಗ್ರೀವ ಅಂತನ್ನೋದು ಇಲ್ಲಿ ನಾವು ಬೃಹದಾರಣ್ಯಕ ಉಪನಿಷತ್ನಲ್ಲಿ ನೋಡ್ತಾ ಇರೋದು. ಹಾಗೆ ಋಗ್ಭಾಷ್ಯದಲ್ಲಿ ಒಂದು ಮಾತು ಕೇಳಿ ಬರ್ತದೆ, ಅದು ನನಗೆ ಈಗ ನೆನಪಿಗೆ ಬರ್ತದೆ. 1ನೇ ಅಷ್ಟಕದ 2ನೇ ಅಧ್ಯಾಯದ 22ನೇ ವರ್ಗ ಅಥವಾ 1ನೇ ಮಂಡಲದ 6ನೇ ಅನುವಾಕದ 27ನೇ ಸೂಕ್ತ. ಋಗ್ಭಾಷ್ಯದಲ್ಲಿ ಅದು 300ನೇ ಮಂತ್ರ 27ನೇ ಸೂಕ್ತ. ಅದು ಅಶ್ವಂ ನತ್ವಾ ವಾರವಂತಂ ವಂದಧ್ಯ ಅಗ್ನಿಂ ನಮೋಭಿಃ ಸಂರಾಜಂತಮಧ್ವರಾಣಾಂ. ಎಲ್ಲ ಯಜ್ಞಗಳಿಗೆ ನೀನೇ ಸ್ವಾಮಿ. ಮತ್ತೆ ವಾರವಾನ್, ಅಶ್ವಮುಖ ಇದ್ದವನು ನೀನು. ಆಕೃತಿಯಲ್ಲಿ ಹಯವದನಂತೆ ನೀನಿದ್ದಿ, ಹಯಮುಖದಂತೆ ನೀನಿದ್ದಿ. ನಿನ್ನನ್ನು ನಾವು ನಮಸ್ಕಾರ ಮಾಡ್ತೇವೆ. ನೀನು ಹಯಗ್ರೀವನಂತೆ ಇರುವುದೇನು ತುಂಬಾ ವಿಚಿತ್ರವಾಗಿದೆ. ಹಯಗ್ರೀವನೇ ಅಲ್ವೋ ಭಗವಂತ ಅಂದ್ರೆ, ನಿನ್ನನ್ನು ನಿನಗೆ ಸ್ತುತಿಸಿ, ನಿನ್ನನ್ನು ನಿನಗೆ ಹೋಲಿಸಿ ಸ್ತೋತ್ರ ಮಾಡಬೇಕು. ಬೇರೆಯವರಿಗೆ ಹೋಲಿಸ್ಲಿಕ್ಕೆ ಬರುವಂತೆ ಇಲ್ಲ ನಿನ್ನನ್ನು. ಅಗ್ನ್ಯಂತರ್ಗತನಾದಂತಹ ನೀನು ಈ ಸಮುದ್ರದ ಗರ್ಭದಲ್ಲಿ ಒಡವಾಗ್ನಿ ಅಂತ ಒಂದು ಏನು ಅಗ್ನಿ ಇದೆ, ಆ ಒಡವಾಗ್ನಿಯಲ್ಲಿರುವಂತಹ ನಿನ್ನ ಹಯವದನ ರೂಪಕ್ಕೆ ನೀನು ಹೋಲಿಕೆಯನ್ನು ಪಡಿತಿ. ಅದಕ್ಕಾಗಿ ಅಶ್ವಂನ ಅಂತ ಹೇಳಿರೋದು. ವಾರವಾನ್ ವಡವಾಮುಖ ಸ್ವದೃಷ್ಟಾಂತೋ ಹರಿಯಸ್ಮಾತ್ ವಿಷ್ಣು ಸ ವಡವಾಮುಖ. ವಡವ ಅಂದ್ರೆ ಹೆಣ್ಣು ಕುದುರೆ ಅಂತೆ, ಅದರಂತೆ ಮುಖ ಇದ್ದವನು ವಡವಾಮುಖ, ಅವನಿಗೆ ವಾರವಾನ್ ಅಂತ ಹೇಳ್ತಾರೆ. ಓಷ್ಠಾಪಿಧಾನ ನಕುಲಿ ದಂತೈ ಪರಿವೃತಾ ಕವಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತ ಐತರಿ ಉಪನಿಷತ್ನಲ್ಲಿ ಬರುವ ಮಂತ್ರನು ಕೂಡ ಆ ಭಗವಂತನ ವಾಗೀಶ್ವರಿಯಾದ ಸ್ತ್ರೀ ರೂಪವನ್ನ ವರ್ಣನೆ ಮಾಡ್ತದೆ. ಆ ಹೆಣ್ಣು ಕುದುರೆಯ ಮುಖದಂತೆ ಮುಖ ಇರುವುದು ಅಂದ್ರೆ ಅದು ಕೂಡ ಒಂದು ಸ್ತ್ರೀರೂಪವೇ, ಭಗವಂತನ ಸ್ತ್ರೀರೂಪವೇ. ವಾಚಿಸ್ಥಿತ ಸ್ತ್ರೀರೂಪ ಹಯಶೀರ್ಷವಾನ್ ಅಂತ ಛಾಂದೋಗ್ಯ ಭಾಷ್ಯ ವರ್ಣನೆ ಮಾಡ್ತದೆ. ಆ ಭಗವಂತನ ಹೆಣ್ಣು ಹಯಗ್ರೀವ ರೂಪ ಅದೇ ಹೆಣ್ಣು ಕುದುರೆಯ ರೂಪದಂತೆ ಇರುವ ರೂಪ ಅದು. ಹೀಗೆ ಮಾತಿನಲ್ಲಿರುವ ಈ ರೂಪ ಸಮುದ್ರದ ಆಳದ ಒಡವಾಗ್ನಿಯಲ್ಲಿರುವ ಆ ಹಯಗ್ರೀವ ರೂಪಕ್ಕೆ ಹೋಲ್ತದೆ. ಭಗವಂತನ ಈ ರೂಪ ಆ ರೂಪಕ್ಕೆ ಹೋಲ್ತದೆ ಅಷ್ಟೇ, ಬೇರೆ ಯಾವ ರೂಪವನ್ನು ಹೋಲಿಸಲಿಕ್ಕೆ ಬರೋದಿಲ್ಲ ನಮಗೆ. ಆ ಸಮುದ್ರದಾಳದ ಒಡವಾಗ್ನಿಯಲ್ಲಿ ನರಸಿಂಹ ರೂಪವೂ ಇದೆ, ಅದು ವಿಚಾರ ಬೇರೆ, ಅದು ಕೂಡ ಉಪಾಸ್ಯವೇ. ಇಲ್ಲಿ ಬಂದದ್ದು ಹಯಗ್ರೀವ ರೂಪದ ಉಪಾಸನೆ ಆದ್ದರಿಂದ ಅದನ್ನು ಹೇಳಿದೆ. ಅಗಾಧಮಂಬೋ ವಿದಧಾತಿ ಭಸ್ಮ ಯೋ ವಾಡವಾಗ್ನಿ ಹರಿರ್ವಿಚಿಂತ್ಯ ಅಂತ ವೈಹಾಯಸ ಸಂಹಿತಾದಲ್ಲಿ ಬಂದಿರುವ ಮಾತನ್ನ ಕರ್ಮನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸ್ತಾರೆ. ಇದು ಆ ಭಾಗವತದ ವಿಷ್ಣು ಮಹಿಮಾ ವರ್ಣನ ಪರವಾದ ಶ್ಲೋಕವನ್ನು ನೋಡಿದಾಗ ನನಗನಿಸಿದ್ದು. ಪಾರ್ಥಿವಾನ್ಯಪಿ ಕವಿ, ಈ ಕವಿ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡ್ತಾರೆ. ಕವಿ ಪ್ರತಿಭಾ ವಿಶೇಷ ಸಂಪನ್ನ ಬ್ರಹ್ಮ. ಅವನಿಗೆ ಚತುರ್ಮುಖ ಬ್ರಹ್ಮನಿಗೆ ಈ ಪ್ರಕೃತಿಯ ಕಣಗಳನ್ನು ಎಣಿಸ್ಲಿಕ್ಕೆ ಶಕ್ತಿ ಇರಬಹುದು, ಆದರೆ ಭಗವಂತನ ಮಹಿಮೆಯನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನಿಗೆ ಈ ಜಡವಾದ ಪ್ರಪಂಚದಲ್ಲಿ ಗೊತ್ತಿಲ್ಲದಿರುವುದು ಯಾವುದೂ ಇಲ್ಲ, ಆದರೆ ಭಗವಂತನ ಬಗ್ಗೆ ಎಲ್ಲವೂ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಪಾರ್ಥಿವಾನ ರಜಾಂಸಿ ಅಂದ್ರೆ ಜಡವಾದ ಪ್ರಕೃತಿಯ ಬಗ್ಗೆ ಎಲ್ಲವನ್ನೂ ತಿಳಿದಂತಹ, ಎಲ್ಲವನ್ನು ಹೇಳಬಲ್ಲ, ಎಲ್ಲವನ್ನು ಲೆಕ್ಕಿಸಬಲ್ಲ ಬ್ರಹ್ಮ, ಎಲ್ಲವನ್ನು ಗಣನೆ ಮಾಡಿ ಹೇಳಬಲ್ಲ ಬ್ರಹ್ಮ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ವಿಜಯಧ್ವಜರು. ಅದು ತುಂಬಾ ಸುಂದರವಾಗಿಯೇ ಇದೆ. ಯಾದವಾರ್ಯರು ಮೊದಲಾದ ದೃಷ್ಟಿಕೋನದಲ್ಲಿ ಹಾಗಿಲ್ಲ, ಯಾವನಾದರೂ ಒಬ್ಬ ವಿದ್ವಾಂಸ ಅಂತಿಷ್ಟೇ ಇದೆ. ತ್ರಿಪೃಷ್ಠ ಅಂದರೆ ಸತ್ಯಲೋಕ,
ಲೋಕರೂಪ ಸದನ ಚಲನೇನ ಮಮಾಪಿ ಚಲನಂ ನಿರೀಕ್ಷ್ಯ. ನನ್ನ ಲೋಕ ಸಂಚಲನಕ್ಕೊಳಗಾಯಿತು, ಪ್ರಕ್ಷೋಭೆಗೊಳಗಾಯಿತು. ಆಗ ಸದನಾದ್ ಉರುಕಂಪಮಾನಂ, ನನ್ನ ಲೋಕಕ್ಕೆ ಚಲನೆ ಬಂದಿದ್ದರಿಂದ ನಾನು ಕೂಡ ಚಲನೆಗೆ, ಪ್ರಕ್ಷೋಭೆಗೆ ಒಳಗಾದೆ. ನನ್ನನ್ನು ನೋಡಿ ನನ್ನ ಆತಂಕವನ್ನು ಕಳೆಯುವುದಕ್ಕಾಗಿ ಆ ಭಗವಂತ ನನ್ನ ಲೋಕವನ್ನು ಸ್ಥಿರವಾಗಿ ನಿಲ್ಲಿಸಿದ. ಇದು ಒಂದು ತುಂಬ ಸುಂದರವಾದ ರೂಪಕವೇ. ಚತುರ್ಮುಖ ಬ್ರಹ್ಮ ಅಂದ್ರೆ ಅವನು ಜೀವ ಮತ್ತು ಜೀವನ ಗುಣಗಳಿಗೆ ಅಭಿಮಾನಿ, ಕಾಲದ ಅಭಿಮಾನಿಯೂ ಕೂಡ ಹೌದು. ಚತುರ್ಮುಖ ಬ್ರಹ್ಮನ ಲೋಕ, ಆ ಸತ್ಯಲೋಕವೇ ಸಂಚಲನಕ್ಕೊಳಗಾಗಿತ್ತು, ಪ್ರಕ್ಷೋಭೆಗೊಳಗಾಗಿತ್ತು. ಆಗ ಭಗವಂತ ಅವನಿಗೆ ಶಾಂತಿಯನ್ನ, ಸಮಾಧಾನವನ್ನು, ಸ್ಥಿರತೆಯನ್ನು ಕೊಟ್ಟ. ಅಂದ್ರೆ ಆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಲ್ಲಿ ಬಂದಿರುವಂತಹ ನಾವು, ಅವನ ಅಭಿಮಾನಕ್ಕೆ ಪಾತ್ರರಾದ ನಾವು ಜೀವರು, ಅವನು ಜೀವೋತ್ತಮ, ನಾವು ಜೀವರು. ನಮಗೂ ಕೂಡ ನಮ್ಮ ಒಂದು ಅಸ್ತಿತ್ವಕ್ಕೆ, ನಮ್ಮ ನೆಲೆಗೆ ಒಂದು ಧಕ್ಕೆ ಬಂದಾಗ, ನಾವು ಕೂಡ ಸಂಚಲನಕ್ಕೊಳಗಾದಾಗ, ಪ್ರಕ್ಷೋಭೆಗೊಳಗಾದಾಗ, ಭ್ರಮೆಗೊಳಗಾದಾಗ ಅವನು ನಮ್ಮ ನೆಲೆಯನ್ನ ಸ್ಥಿರವನ್ನಾಗಿ ಮಾಡ್ತಾನೆ. ಭೌತಿಕವಾಗಿ, ಬೌದ್ಧಿಕವಾಗಿ ನಮಗೊಂದು ಸ್ಥಿರವಾದ ನೆಲೆಯನ್ನು ಒದಗಿಸ್ತಾನೆ. ನಮಗಾದರೂ ಅಂಥ ಪ್ರಕ್ಷೋಭೆ ಬಂದಿರುವುದು ಯಾಕೆ ನಾವು ನಡುಗುತ್ತಾ ಇರೋದು? ಚತುರ್ಮುಖ ಬ್ರಹ್ಮನಿಗಾದ್ರೂ ಗೊತ್ತಿತ್ತು, ಭಗವಂತ ತ್ರಿವಿಕ್ರಮ ರೂಪದಿಂದ ಎಲ್ಲ ಕಡೆ ತನ್ನ ಹೆಜ್ಜೆಗಳಿಂದ ಅಳೆದಾಗ ಈ ಪ್ರಕ್ಷೋಭೆ ಆಗಿದೆ ಅಂತ ಗೊತ್ತಿತ್ತು. ನಮಗೆ ಯಾವ ಕಾರಣದಿಂದ ಪ್ರಕ್ಷೋಭೆ ಆಗ್ತದೆ ಅಂತ ಗೊತ್ತಿಲ್ಲ. ಭಗವಂತನನ್ನು ನಾವು ಕಣ್ಣಾರೆ ನೋಡ್ತಾನೂ ಇಲ್ಲ. ಚತುರ್ಮುಖ ಬ್ರಹ್ಮ ನೋಡಿದ್ದಾನೆ, ನಮಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಆದರೂ ಕೂಡ ಈ ಜಗತ್ತಿನಲ್ಲಿ ಮತ್ತೆ ಯಾವುದೇ ಕಾರಣದಿಂದ, ಯಾವುದೇ ಜಡ ವಸ್ತುವಿನಿಂದ, ಯಾವುದೇ ಚೇತನ ವಸ್ತುವಿನಿಂದ ನಮಗೆ ಏನೇ ಪ್ರಕ್ಷೋಭೆ, ಭಯ, ಸಂಚಲನ ಆದರೂ ಕೂಡ ಅದೆಲ್ಲ ಒಳಗಿದ್ದ ಭಗವಂತನಿಂದಲೇ ಆಗುವುದು. ಭಯಂಚ ಅಭಯಮೇವಚ ಮತ್ತೇವ ಭವಂತಿ ಭಾವಾಹ. ಎಲ್ಲ ಭಾವಗಳು, ಜ್ಞಾನ, ಅಜ್ಞಾನ, ಭಯ, ಅಭಯ, ಭಯಕೃತ್ ಭಯ ನಾಶನ ಅವನೇ, ಭಯವನ್ನು ಮಾಡುವವನು ಅವನೇ, ಭಯ ನಾಶನೂ ಅವನೇ. ಹೌದು, ಅದರಿಂದ ಅವನಿಂದಲೇ ಬಂದಿದೆ ಅಂತ ಅಷ್ಟಾದರೂ ತಿಳ್ಕೋಬೇಕು. ಕಣ್ಣಿಗೆ ಕಾಣದೆ ಹೋದರೂ ಅವನಿಂದ ಆಗಿದೆ ಅಂತ ತಿಳ್ಕೊಳ್ಬೇಕು. ಆಗ ಭಗವಂತನನ್ನು ಹೀಗೆ ಪ್ರಾರ್ಥನೆ ಮಾಡಬೇಕು. ಅವನು ನಮಗೆ ಸ್ಥಿರವಾದ ನೆಲೆಯನ್ನ, ಇದು ತುಂಬಾ ಮುಖ್ಯ, ಭೌತಿಕವಾದ ನೆಲೆ ಮತ್ತು ಬೌದ್ಧಿಕವಾದ ನೆಲೆಯನ್ನ ಒದಗಿಸಿಕೊಡುವವನು ಅವನೇ. ಇದಕ್ಕೆ ಋಗ್ವೇದದಲ್ಲಿ ಒಂದು ಮಂತ್ರ ಇದೆ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ಮಮೇ ರಜಾಂಸಿ ಯೋ ಅಸ್ಕಭಾಯದುತ್ತರಂ ಸದಸ್ಥಂ ವಿಚಕ್ರಮಾಣಸ್ತ್ರೇಧೋರು ಗಾಯಃ ಅಂತ. ಅದಕ್ಕೆ ಯಾದವಾರ್ಯರು ಮತ್ತೆ ಶ್ರೀಧರರು, ವೀರರಾಘವರೆಲ್ಲರೂ ಕೂಡ ಅರ್ಥ ಬರೆದಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿವೆ. ಆ ಮೂಲ ಋಗ್ವೇದದ ಮಂತ್ರವನ್ನು ಇಲ್ಲಿ ಭಾಗವತದಲ್ಲಿ ಸ್ವಲ್ಪ ಬೇರೆ ಬೇರೆ ಶಬ್ದಗಳಿಂದ ಹೇಳಿದ್ದಾರಷ್ಟೇ. ವಿಷ್ಣೋ ವೀರ್ಯಾಣಿ, ಅವನ ಭಗವಂತಗಳನ್ನು, ಅವನ ಲೀಲೆಗಳನ್ನ, ಅವನ ಶಕ್ತಿಗಳನ್ನ. ಕಹ, ಕಮ್ ಅಂತಿದೆ ಅಲ್ಲಿ ಮೂಲ ವೇದದಲ್ಲಿ, ಅದಕ್ಕೆ ಕಮ್ ಅನ್ನೋದಕ್ಕೆ ಕಹ ಅಂತ ಅರ್ಥ. ಯಾರು ಎಣಿಸುವುದು ಸಾಧ್ಯ? ಪ್ರವೋಚಂ ಅಂದ್ರೆ ಯಾರು ಹೇಳಿದವನು? ಈ ಹಿಂದೆ ಅದನ್ನು ಹೇಳಿದವನು ಯಾರು? ಯಾರೂ ಹೇಳಿಲ್ಲ ಅಂತ ಅದರ ತಾತ್ಪರ್ಯ. ಅವನಂಥವನು ಭಗವಂತ. ತ್ರೇಧಾ, 3 ಪ್ರಕಾರವಾಗಿ ವಿಚಕ್ರಮಮಾಣ, ಹೆಜ್ಜೆಗಳನ್ನಿಟ್ಟ, ಆಕಾಶದಲ್ಲೊಂದು, ಭೂಮಿಯಲ್ಲೊಂದು, ಬಲಿಯ ತಲೆ ಮೇಲೊಂದು. ಉರುಗಾಯ, ಶ್ರೇಷ್ಠರಾದ ಬ್ರಹ್ಮಾದಿ ದೇವತೆಗಳಿಂದ, ಲಕ್ಷ್ಮೀ ಮೊದಲಾದವರಿಂದ, ಉರುಬಿಹಿ, ಅನೇಕ ಶ್ರೇಷ್ಠ ಸ್ತೋತ್ರಗಳಿಂದ ಅವನು ವರ್ಣಿತನಾದವನು. ಸಧಸ್ಥಂ, ಸ್ಥ ಅಂದ್ರೆ ಇರುವಂಥವರು. ಇರುವಂಥವನು ಬ್ರಹ್ಮ ಅಂತ ಕೆಲವರು ಅರ್ಥ ಮಾಡಿದ್ದಾರೆ, ಇರುವಂಥವರು ದೇವತೆಗಳು ಅಂತ ಇನ್ನು ಕೆಲವರು ಅರ್ಥ ಮಾಡಿದ್ದಾರೆ. ಸಧ ಅಂದ್ರೆ ಸಹ ಅಂತ ಅರ್ಥ. ಆ ದೇವತೆಗಳ ಜೊತೆಗಿರುವ ಬ್ರಹ್ಮ, ಅಥವಾ ಆ ಬ್ರಹ್ಮನ ಜೊತೆಗಿರುವ ಆ ಸತ್ಯಲೋಕ, ಅದೆರಡನ್ನೂ ಆತ ತಡೆ ಹಿಡಿದು ನಿಲ್ಲಿಸಿದ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಸ್ಕಭಾಯತ್ ಅಂದ್ರೆ ತಡೆ ಹಿಡಿದು ನಿಲ್ಲಿಸುವುದು. ಉತ್ತರಂ ಅಂತ ಶಬ್ದ ಇದೆ. ಉತ್ತರ ಅಂದ್ರೆ ಮೇಲಿರುವಂಥದ್ದು, ಎಲ್ಲ ಲೋಕಗಳಿಗಿಂತಲೂ ಮೇಲಿರುವಂಥದ್ದು,
ಈ ಚತುರ್ಮುಖ ಬ್ರಹ್ಮನ ಸತ್ಯಲೋಕ. ಕಹ ಯಾರು ಪ್ರವೋಚಂ ಎಣಿಸ್ಲಿಕ್ಕೆ ಸಾಧ್ಯ, ಹಾಗೊಂದು ಅರ್ಥನೂ ಹೇಳ್ಬೋದು. ಅದಕ್ಕೆ ಉತ್ತರ ಹೇಳುವಾಗಲೂ ಕೂಡ ಶ್ಲೋಕದಲ್ಲಿ ಅದಿಲ್ಲ. ಕಹ ಪ್ರವೋಚತ್, ಕಹ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಪ್ರಶ್ನದಲ್ಲೇ ಉತ್ತರವೂ ಕೂಡ ಅಡಗಿದೆ. ಚತುರ್ಮುಖ ಬ್ರಹ್ಮನಿಗೇನಾದ್ರೂ ಸ್ವಲ್ಪ ಹೇಳಲಿಕ್ಕೆ ಸಾಧ್ಯ, ಆದರೂ ಪೂರ್ಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೋ ಬ್ರಹ್ಮೇತಿ ಸಮಾಖ್ಯಾತ ಅಂತ ಅದರ ಅರ್ಥ. ಕಹ ಎಂಬ ಶಬ್ದದಿಂದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತಾರೆ. ವಿಷ್ಣು ವೀರ್ಯ ಅಂದ್ರೆ ನಾನು ಆಗಲೇ ಹೇಳಿದೆ, ಭಗವಂತನ ಎಲ್ಲ ಅವತಾರಗಳು, ದಿವ್ಯವಾದ ಲೀಲೆಗಳು ಎಲ್ಲವೂ ಸೇರಿ ಹೋಗ್ತದಲ್ಲಿ. ಅವನ ಗುಣ, ಕ್ರಿಯಾ, ವಿಶೇಷ, ಅವತಾರ ಎಲ್ಲವೂ. ಅದನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ರಾಧಾಕೃಷ್ಣರು ಬರೆದಿದ್ದಾರೆ. ಅತ್ರ ವಿಷ್ಣು ವೀರ್ಯ ಪದೇನ ನಾನಾ ವಿಧ ಭಗವದ್ ಅವತಾರ ಅದ್ಭುತ ಕರ್ಮಾಣಿ ಸೂಚ್ಯಂತೆ. ಮನುಷ್ಯರು ನಾನಾ ಥರದ ಕಷ್ಟಗಳಿಗೆ ಒಳಗಾದಾಗ ಭಗವದ್ಗುಣ ವಿಭೂತಿಯನ್ನು ಪಡೆದ ಮಹಾಜನರು, ಸಜ್ಜನರು, ಜ್ಞಾನಿಗಳು ಭೂಲೋಕದಲ್ಲಿ ಅವತಾರ ಮಾಡಿ ತಮ್ಮ ಅದ್ಭುತ ಕರ್ಮಗಳಿಂದ ಸಮಾಜವನ್ನು ಧರ್ಮಾನುಗಾಮಿಯನ್ನಾಗಿ ಮಾಡ್ತಾರೆ. ಅವರೆಲ್ಲರಲ್ಲೂ ಕೂಡ ಭಗವಂತನ ಸಾನ್ನಿಧ್ಯ ಇರ್ತದೆ. ಹೀಗೆ ಅನೇಕ ಬಾರಿ ಭಗವಂತ ಸ್ವಯಂ ಬಂದು ಮಾಡ್ತಾನೆ ಅಥವಾ ಇನ್ನೊಬ್ಬರ ಕಡೆಯಿಂದ ಮಾಡಿಸ್ತಾನೆ, ತಾನು ಅಲ್ಲಿ ಸನ್ನಿಹಿತನಾಗಿ. ಆ ಕಹ ಅಂದ್ರೆ ಕವಿಹಿ ಬ್ರಹ್ಮ ಅಂತ ಅರ್ಥ ಮಾಡಿದವರು ಜಗನ್ನಾಥ ಯತಿಗಳು. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಈ ಮಾತು ಬಂದಿದೆ, ಆಕಾಶಾಧಿಕರಣಗಳಲ್ಲಿ. ಅದನ್ನು ವ್ಯಾಖ್ಯಾನ ಮಾಡುವಾಗ ಯಹ ಕಹ ಕವಿಹಿ ಬ್ರಹ್ಮ, ಅವನು ಈ ಧೂಳಿನ ಕಣಗಳನ್ನು ಎಣಿಸಬಲ್ಲ. ಆದರೆ ಅವನಿಗೂ ಕೂಡ ಭಗವಂತನ ಕುರಿತಾಗಿ ನಮಗಿಂತ ಹೆಚ್ಚು ತಿಳಿಯಲಿಕ್ಕೆ ಸಾಧ್ಯ, ವರ್ಣಿಸಲಿಕ್ಕೆ ಸಾಧ್ಯವೇ ಹೊರತು ಪೂರ್ಣವಾಗಿ ಸಾಧ್ಯವಿಲ್ಲ ಅಂತ ಅದರ ತಾತ್ಪರ್ಯ. ಈ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ ಭಾಗವತಾಗತಿ ಪ್ರಕರಣ ಅಂತ ಮೊದಲನೇ ಪ್ರಕರಣ ಏನಿದೆ ಅಲ್ಲಿ ಬಂದಿದೆ. ಒಟ್ಟಾರೆ ಭಾಗವತ ಸಾರೋದ್ಧಾರ ಶ್ಲೋಕದಲ್ಲಿ ಅದು 4ನೇ ಶ್ಲೋಕ. ಯಸ್ಮಾತ್ ಅಪಾರ ಮಹಿಮಾ ತಸ್ಮಾತ್ ಇಹ ಕವಿಷು ಯಹ ಕವಿ ಪಾರ್ಥಿವಾನಿ ರಜಾಂಸಿ ಗಣಯೇತ್ ಸ ತಾದೃಶೋಪಿ ಕವಿ ತಸ್ಯ ಅಪಾರ ಮಹಿಮ್ನೋ ವಿಷ್ಣುವೀರ್ಯ ಗಣನಾಂ ಕರ್ತುಂ ನಾರ್ಹತೆ. ಇವೆಲ್ಲ ವಿಷ್ಣು ತೀರ್ಥರ ವಾಕ್ಯಗಳು. ಅವರು ಭಾಗವತ ಸಾರೋದ್ಧಾರಕ್ಕೆ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ, ಅದರಿಂದ ಅದನ್ನು ಹೇಳಿದೆ. ಇದೇ ಈಗ ನಾವು ನೋಡಿದ ಅರ್ಥವೇ, ಬೇರೆ ಏನಿಲ್ಲ. ಮುಂದೆ 10ನೇ ಸ್ಕಂದದಲ್ಲಿ 54ನೇ ಅಧ್ಯಾಯದಲ್ಲಿ 38ನೇ ಶ್ಲೋಕದ ರೂಪದಲ್ಲಿ ಬರುವ ಒಂದು ಶ್ಲೋಕವನ್ನು ಅವರು ಉದ್ಧರಿಸಿದ್ದಾರೆ. ಕಶ್ಚಿದ್ ರಜಾಂಸಿ ವಿಮಮೆ ಪಾರ್ಥಿವಾನ್ ನಿರುಜನ್ಮಭಿ ಗುಣಕರ್ಮಾಭಿಧಾನಾನಿ ನಮೇ ಜನ್ಮಾನಿ ಕರಿಹಿಚಿತ ಅಂತ. ಇದು ಸ್ವಯಂ ಕೃಷ್ಣನೇ ಮುಚುಕುಂದನಿಗೆ ಹೇಳೋ ಮಾತು. ಭಗವಂತನ ಗುಣಗಳನ್ನು ಇಂತಿಷ್ಟೇ ಹೀಗೆ ಅಂತ ಎಣಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅನೇಕ ಜನ್ಮಗಳ ಪ್ರಯತ್ನದ ನಂತರ ಭೂಮಿಯ ಧೂಳಿನ ಕಣಗಳನ್ನಾದರೂ ಎಣಿಸಿ ಹೇಳಬಹುದೋ ಏನೋ, ಆದರೆ ನನ್ನ ಗುಣ, ಕರ್ಮ, ನಾಮ, ರೂಪ ಇವುಗಳನ್ನು ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಂದಿದೆ. ಆದ್ರಿಂದ ಇಲ್ಲಿ ವೀರ್ಯ ಅಂದ್ರೆ ಇದೆಲ್ಲವನ್ನೂ ತಿಳ್ಕೊಳ್ಬೇಕು, ಭಗವಂತನಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಅನ್ನೋದಕ್ಕೆ ಆ ಭಾಗವತದ 10ನೇ ಸ್ಕಂದದ ಶ್ಲೋಕವೇ ಆಧಾರ ಆಗಿದೆ. ಹೀಗೆ ವಿಷ್ಣು ತೀರ್ಥರ ವ್ಯಾಖ್ಯಾನ ಸಮೇತವಾದ ಆ ಶ್ಲೋಕವನ್ನು ಕೂಡ ಇವತ್ತು ನಾವು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗ್ತದೆ. ಮನುಷ್ಯ ತನ್ನ ಭೌತಿಕ ನೆಲೆಯನ್ನ, ಬೌದ್ಧಿಕ ನೆಲೆಯನ್ನ ಕಳೆದುಕೊಂಡಾಗ, ಆತಂಕಕ್ಕೊಳಗಾದಾಗ, ಸಂಶಯಕ್ಕೊಳಗಾದಾಗ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಎಲ್ಲವ ವಿಧವಾದ ಸ್ಥಿರವಾದ ನೆಲೆಯನ್ನು ಕೂಡ ಅವನು ಕೊಡುವವನು ಅವನೇ ನಮಗೆ. ಪೃಥ್ವೀ ಸಂಸ್ಥಃ ಸ್ತ್ರೀರೂಪಃ ಪೀತವರ್ಣಕಃ ಅಂತ ಛಾಂದೋಗ್ಯ ಭಾಷೆ ಹೇಳುವಂತೆ ಭೂಮಿಯಲ್ಲಿ ಸ್ತ್ರೀರೂಪದಿಂದ ಇದ್ದು ನಮಗೊಂದು ಭೌತಿಕವಾದ ನೆಲೆಯನ್ನು ಕೊಡ್ತಾನೆ. ನಮಗೆ ಬೇಕಾದ ಒಂದಿಷ್ಟು ಐಶ್ವರ್ಯವನ್ನು ಕೊಡ್ತಾನೆ. ಮತ್ತೆ ನಮಗೊಂದು ಜ್ಞಾನ ಸಾಧನವಾದ ಭೌತಿಕವಾದ ದೇಹವನ್ನು ಕೂಡ ಅವನೇ ಕೊಡ್ತಾನೆ. ಅದೇ ಛಾಂದೋಗ್ಯ ಭಾಷೆ ಹೇಳುವಂತೆ ಮಾತಿನಲ್ಲಿ ಸ್ತ್ರೀರೂಪದಿಂದ ಇದ್ದು ನಮಗೆ ಬೌದ್ಧಿಕವಾದ ಸ್ಥಿರತೆಯನ್ನ ಕೊಡ್ತಾನೆ, ಅಧ್ಯಾತ್ಮದ ಜ್ಞಾನವನ್ನು ಉಪದೇಶ ಮಾಡ್ತಾನೆ. ಹೀಗೆ ಒಟ್ಟಾರೆ
ಈ ಎಲ್ಲ ಉದ್ದೇಶಗಳ ಸಾಧನೆಗಾಗಿ ಭೌತಿಕವಾದ ಬೌದ್ಧಿಕವಾದ ಸ್ಥಿರವಾದ ನೆಲೆಯನ್ನು ಪಡೆಯುವ ಉದ್ದೇಶದಿಂದ ಭಗವಂತನ ಶ್ರುತಿಸಾಗರ ಅನಿಸ್ಕೊಂಡಿರುವ ಭಗವಂತನ ಎದುರಿಗೆ ನಾವೆಷ್ಟು ಅಲ್ಪರು ಅನ್ನುವುದನ್ನು ತಿಳಿಯುವುದಕ್ಕಾಗಿ ಈ ಒಂದು ಶ್ಲೋಕವನ್ನು ನಾವು ನಿರಂತರ ಮಂತ್ರ ರೂಪದಲ್ಲಿ ಜಪಿಸಿ ಅನುಸಂಧಾನಕ್ಕೆ ತಂದುಕೋಬೇಕು. ಅದರ ಜೊತೆಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಋಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣಮಸ್ತು.